ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತೊಂದು ಮಹತ್ವದ ಡೆವಲಪ್ಮೆಂಟ್ ನಡೆದಿದೆ. ಮಾಫಿ ಸಾಕ್ಷಿಯ ಅರ್ಜಿಯನ್ನ ಈ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಸಲ್ಲಿಕೆ ಮಾಡಿತು. ಈಗ ಪ್ರಾಸಿಕ್ಯೂಷನ್ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದೆ. ಮಾಫಿ ಸಾಕ್ಷಿಗೆ ಷರತ್ತುಬದ್ಧ ಒಪ್ಪಿಗೆಯನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಸೂಚಿಸಿದ್ದಾರೆ. ಹಾಗೆ ಒಪ್ಪಿಗೆ ಅಂತ ಹೇಳಿ ಒಂದು ಮೆಮೋವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಆದರೆ ಇಲ್ಲಿ ಒಂದು ಕಂಡೀಷನ್ ಹಾಕಿದ್ದಾರೆ. ಆ ಕಂಡೀಷನ್ಸ್ ಅಪ್ಲೈ ಅನ್ನುವಂಥ ಸ್ಟಾರ್ ಮಾರ್ಕ್ನಲ್ಲಿ ಅವ್ರು ಹೇಳಿರುವಂಥದ್ದು, ಆತ ಕೇವಲ ಆತನ ವಿರುದ್ಧದ ಸಾಕ್ಷಿ ಅಷ್ಟೇ ಅಲ್ಲ, ಇತರರ ವಿರುದ್ಧದ ಸಾಕ್ಷಿಯನ್ನು ಕೂಡ ಆತ ಕೋರ್ಟ್ ಮುಂದೆ ಹೇಳಬೇಕು. ಇತರೆ ಆರೋಪಿಗಳ ವಿರುದ್ಧದ ಆರೋಪದ ಬಗ್ಗೆ ಕೂಡ ಆತ ಹೇಳಬೇಕು. ಕೇವಲ ಆತ ಮಾತ್ರವಲ್ಲ, ಆತನದಷ್ಟೇ ಮಾತ್ರವಲ್ಲ, ಬೇರೆಯವರೆಲ್ಲ ಏನೇನು ಭಾಗಿಯಾಗಿದ್ದಾರೋ ಅವರೆಲ್ಲರ ವಿರುದ್ಧದ ಸಾಕ್ಷಿಯನ್ನು ಆತ ಹೇಳಬೇಕು ಅನ್ನುವಂಥ ಒಂದು ಷರತ್ತನ್ನು ಹಾಕಿ ಈಗ ಪ್ರಾಸಿಕ್ಯೂಷನ್ ಒಪ್ಪಿಗೆಯನ್ನು ಸೂಚಿಸಿ ಮೆಮೋವನ್ನು ಸಲ್ಲಿಕೆ ಮಾಡಿದೆ. ಇವತ್ತು ಕೋರ್ಟ್ನಲ್ಲಿ ಮಹತ್ತರವಾದಂಥ ಡೆವಲಪ್ಮೆಂಟ್ ಆಯಿತು. ಈ ಕೇಸ್ನ ಟ್ರಯಲ್ ನಡೀತಾ ಇದೆ. ಅದರ ಬೆನ್ನಲ್ಲೇ ಇವತ್ತು ಈ ಪ್ರಕರಣದ A14 ಪ್ರದೋಷ್ ಮಾಫಿ ಸಾಕ್ಷಿಯ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದ. ಸುದೀರ್ಘವಾದಂಥ ವಾದ ಪ್ರತಿವಾದವನ್ನು ಆಲಿಸಿದಂಥ ನ್ಯಾಯಾಧೀಶರು ಈ ಒಂದು ಪ್ರಕರಣದ ಆದೇಶವನ್ನು ಸೋಮವಾರಕ್ಕೆ ಕಾಯ್ದಿರಿಸಿದ್ದಾರೆ. ಅಂದರೆ ಮಾಫಿ ಸಾಕ್ಷಿ ಆಗ್ತಾರಾ ಇಲ್ವಾ ಅನ್ನೋದು ಸೋಮವಾರ ಗೊತ್ತಾಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಆದೇಶ ಸೋಮವಾರ ಇಲ್ಲ. ಬದಲಿಗೆ ಇತರೆ ಆರೋಪಿಗಳು ಕೂಡ ಈ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೋ ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಇಲ್ವಾ ಅನ್ನೋದನ್ನು ಸೋಮವಾರ ನ್ಯಾಯಾಧೀಶರು ಅದನ್ನು ಆದೇಶದ ಮೂಲಕ ತಿಳಿಸ್ತಾರೆ. ಮಾಫಿ ಸಾಕ್ಷಿಗೆ ಈಗ ಪ್ರಾಸಿಕ್ಯೂಷನ್ ಒಪ್ಪಿಗೆಯನ್ನು ಸೂಚಿಸಿರುವಂತಹ ಸಂದರ್ಭದಲ್ಲಿ ಇವತ್ತೇ ಮಾಫಿ ಸಾಕ್ಷಿ ಆಗೋದಿಲ್ಲ ಪ್ರದೋಷ್. ಅದರ ಬದಲಿಗೆ ಈ ಕೇಸ್ನ ಟ್ರಯಲ್ ನಡೀತಾ ಹೋಗುತ್ತೆ, ಟ್ರಯಲ್ ಆಗುತ್ತೆ. ಟ್ರಯಲ್ನ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳ ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡಿಕೊಳ್ಳಲಾಗುತ್ತೆ. ಹಾಗೂ ಅದಾದ ಮೇಲೆ ಪ್ರದೋಷ್ ಏನು ಹೇಳಿಕೆಯನ್ನು ಕೊಡ್ತಾನೋ ಅದನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಟ್ರಯಲ್ ಎಲ್ಲವೂ ಕಂಪ್ಲೀಟ್ ಆದ ನಂತರ ಈತ ಈ ಪ್ರಕರಣದ ಆರೋಪಿನ ಅಥವಾ ಮಾಫಿ ಸಾಕ್ಷಿಗೆ ಈತನನ್ನು ಪರಿಗಣನೆ ಮಾಡೋದಕ್ಕೆ ಅವಕಾಶ ಇದೆಯಾ ಅನ್ನೋದನ್ನು SPP ಮತ್ತೊಮ್ಮೆ ಅವರು ನಿರ್ಧಾರ ಮಾಡ್ತಾರೆ. ಇದೆಲ್ಲವೂ ಕೂಡ ಫೈನಲಿ ನ್ಯಾಯಾಧೀಶರ ವಿವೇಚನೆಗೆ ಒಳಪಟ್ಟಿದ್ದು. ಈ ಒಂದು ಕೇಸ್ನಲ್ಲಿ ಯಾರ್ಯಾರು ಮೆಮೋ ಅಂದರೆ ಯಾರ್ಯಾರು ಮಾಫಿ ಸಾಕ್ಷಿ ಆಗಬೇಕು, ಅದರ ಜೊತೆಗೆ ಯಾರ್ಯಾರು ಆರೋಪಿಗಳು, ಇದೆಲ್ಲವೂ ಕೂಡ ಅಲ್ಟಿಮೇಟ್ಲಿ ಡಿಸೈಡ್ ಮಾಡುವಂಥದ್ದು ನ್ಯಾಯಾಧೀಶರು. ಏನು A14 ಪ್ರದೋಷ್ ಈತನ ಒಂದು ಪಾತ್ರದ ಬಗ್ಗೆ ಒಂದು ಕೇಸ್ನಲ್ಲಿ ಅದರ ಬಗ್ಗೆ ಗಮನಿಸ್ತಾ ಇದ್ದೀರಿ. ಪಟ್ಟಣಗೆರೆ ಶೆಡ್ನಲ್ಲಿ ಭೀಕರವಾಗಿ ರೇಣುಕಾಸ್ವಾಮಿಯ ಕೊಲೆ ಆಗಿತ್ತು. ಸೊ ಆ ಪಟ್ಟಣಗೆರೆ ಶೆಡ್ನಲ್ಲಿ ಈತನ ಮೇಲೆ ಹಲ್ಲೆ ಆಗುವಂತಹ ಸಂದರ್ಭದಲ್ಲಿ, ಅಂದರೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗುವಂತಹ ಸಂದರ್ಭದಲ್ಲಿ, ಆತ ಹತ್ಯೆಗೀಡಾದಂತಹ ಸಂದರ್ಭದಲ್ಲಿ, ಅದರ ಜೊತೆಗೆ ಅದಾದ ಮೇಲೆ ಏನಾಯಿತು ಅದೆಲ್ಲದರಲ್ಲೂ ಪ್ರದೋಷ್ ಆಕ್ಟಿವ್ ಆಗಿ ಭಾಗಿಯಾಗಿದ್ದ. ಇದು ನಮಗೆ ಚಾರ್ಜ್ ಶೀಟ್ನ ಮೂಲಕ ಗೊತ್ತಾಗುತ್ತೆ. ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಕೊಲೆ ಏನಾಗಿತ್ತು, ಆ ಒಂದು ಆರೋಪ ಏನು ಈಗ ಇವರು ಹೊತ್ತಿದ್ದಾರೆ, ಆ ಕೊಲೆಯ ಪಾಯಿಂಟ್ A ಇಂದ ಪಾಯಿಂಟ್ Z ವರೆಗೂ ಕೂಡ ಕಂಪ್ಲೀಟ್ ಸ್ಟೋರಿಯಲ್ಲಿ ಪ್ರದೋಷ್ ಆಕ್ಟಿವ್ ಆಗಿ ಭಾಗಿಯಾಗಿದ್ದ. ಈತ ಹಲ್ಲೆ ಕೂಡ ಮಾಡಿದ್ದ. ಅದರ ಜೊತೆಗೆ ಆರೋಪಿ ನಟ ದರ್ಶನ್ ಜೊತೆ ವ್ಯವಹಾರ ನಡೆಸಿದ್ದು ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ. ಮನಿ ಲಾಂಡ್ರಿಂಗ್ ಅನ್ನ ಮಾಡಿದಂಥ ಆರೋಪ ಈತನ ಮೇಲೆ ಇರುವಂಥದ್ದು. ಕೊಲೆ ಮಾಡಿದವರ ಖರ್ಚಿಗಾಗಿ 30 ಲಕ್ಷ ರೂಪಾಯಿಯನ್ನ ಹೊಂದಿಸಿ ಪ್ರದೋಷ್ ನೀಡಿದ್ದ. ಇನ್ನು ಹಣ ಪಡೆದ ಬಳಿಕ ದೀಪಕ್ನನ್ನ ದರ್ಶನ್ಗೆ ಈತ ಮೀಟ್ ಮಾಡಿಸಿದ್ದ. ಯಾಕಂದ್ರೆ ಕೊಲೆ ಮಾಡಿದ್ಯಾರೋ, ಸರೆಂಡರ್ ಆಗಿದ್ಯಾರೋ, ಆ 3 ಜನ ಏನು ಸರೆಂಡರ್ ಆಗಿದ್ರಲ್ಲ ಅವರನ್ನ ದರ್ಶನ್ಗೆ ಮೀಟ್ ಮಾಡಿಸಿದ್ದೇ ಪ್ರದೋಷ್. ಅವರೆಲ್ಲ ಭಯಗೊಂಡಿದ್ರು. ಅವ್ರನ್ನ ಮೀಟ್ ಮಾಡಿಸಿ ಮೈಸೂರಿನಲ್ಲಿ ನಂತರ
ಅವರನ್ನು ಕಾಮಾಕ್ಷಿಪಾಳ್ಯ ಸ್ಟೇಷನ್ನಲ್ಲಿ ಸರೆಂಡರ್ ಮಾಡಿಸಿದ್ದಾರೆ. ಸೊ ಈ ಒಂದು ಆರೋಪ ಪ್ರದೋಷ್ ಮೇಲೆ ಇರುವಂಥದ್ದು. ಆ ಕಂಪ್ಲೀಟ್ ಪ್ರೋಸೆಸ್ಸನ್ನು ನೋಡಿಕೊಂಡಿದ್ದೆ, ಅದರ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದೆ ಪ್ರದೋಷ್ ಅನ್ನುವಂಥದ್ದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಮಾಹಿತಿ. ಹಾಗಿದ್ರೆ ಯಾವೆಲ್ಲ ಆರೋಪ ಈತನ ಮೇಲೆ ಕೇಳಿ ಬಂದಿದೆ? ಸಾಕ್ಷ್ಯನಾಶಕ್ಕೆ ಪ್ರದೋಷ್ ಯತ್ನ ಮಾಡಿದ್ದಾನೆ. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಆಯಿತು, ಆದ ನಂತರ ಸಾಕ್ಷಿನಾಶಕ್ಕೆ ಈತ ಯತ್ನ ಮಾಡಿದ್ದಾನೆ. ಬಾಡಿಯನ್ನು ಡಿಸ್ಪೋಸ್ ಮಾಡೋದ್ರಿಂದ ಹಿಡಿದು ಬೇರೆ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಸರೆಂಡರ್ ಮಾಡಿಸೋದು. ಸೊ ಅಸಲಿ ಕೇಸ್ನ ದಿಕ್ಕು ತಪ್ಪಿಸಿರುವಂಥ ಆರೋಪ. ಪ್ರಕರಣವನ್ನು ಮುಚ್ಚಿ ಹಾಕಲು ಕೂಡ ಈತ ಯತ್ನಿಸಿದ್ದ. ದರ್ಶನ್ ಕಡೆ 30 ಲಕ್ಷ ರೂಪಾಯಿಯನ್ನು ಈತ ಪಡ್ಕೊಂಡಿದ್ದ. ಯಾರೆಲ್ಲ ಈ ಕೊಲೆಯಲ್ಲಿ ಭಾಗಿಯಾಗಿದ್ರೋ ಅವರ ಖರ್ಚಿಗಾಗಿ 30 ಲಕ್ಷ ರೂಪಾಯಿ ಹಣವನ್ನು ಈತ ಹೊಂದಿಸಿಕೊಟ್ಟಿದ್ದ. ಇದು ಆರೋಪ ನಂಬರ್ 3. ಇನ್ನು 4ನೇ ಆರೋಪ, ಕೊಲೆ ಕೇಸ್ನಲ್ಲಿ ಬೇರೆ ವ್ಯಕ್ತಿಗಳು ಶರಣಾಗೋಕೆ ಈತನೇ ಪ್ರಮುಖ ಸೂತ್ರಧಾರ. ಯಾರು ಕೊಲೆ ಮಾಡಿದ್ರೋ ಅವರೆಲ್ರಿಗೂ ಕೈ ಕಾಸು ಕೊಟ್ಟು ಈ ಊರು ಸೇರ್ಕೊಳ್ಳಿ ಅಂತ ಹೇಳಿ ಇನ್ಯಾರೋ ಬೆಂಗಳೂರಿನ ಕತ್ರಿಗುಪ್ಪೆ ಭಾಗ, ಈ ಭಾಗದಲ್ಲಿರೋರನ್ನ, ಹೊಸಕೆರಳ್ಳಿ ಈ ಭಾಗದವ್ರನ್ನ ಕರ್ಕೊಂಡು ಬಂದು ನಾವೇ ಕೊಲೆ ಮಾಡಿದ್ದು, ಹಣದ ಒಂದು ವ್ಯವಹಾರ ಇತ್ತು, ವೈಷಮ್ಯ ಬೆಳ್ಕೊಂಡಿತ್ತು, ಹೀಗಾಗಿ ರೇಣುಕಾಸ್ವಾಮಿಯನ್ನು ನಾವು ಕೊಲೆ ಮಾಡಿದ್ವಿ ಅಂತ ಹೇಳಿ 3 ಜನ ಬಂದು ಸರೆಂಡರ್ ಆಗ್ತಾರೆ. ನಿಖಿಲ್, ಕಾರ್ತಿಕ್ ಹಾಗೆ ದೀಪಕ್. ಸೊ ಇವರನ್ನ ಕಾಮಾಕ್ಷಿಪಾಳ್ಯ ಸ್ಟೇಷನ್ನಲ್ಲಿ ಸರೆಂಡರ್ ಮಾಡಿಸಲಾಗುತ್ತೆ. ರೇಣುಕಾಸ್ವಾಮಿ ಕೊಲೆಯ ಸ್ಥಳದಲ್ಲೇ ಪ್ರದೋಷ್ ಇದ್ದ. ಇದು 5ನೇ ಆರೋಪ. ಕ್ರೈಮ್ ಸೀನ್ನಲ್ಲಿ ಈತ ಆಕ್ಟಿವ್ ಆಗಿ ಭಾಗಿಯಾಗಿದ್ದ, ಅಲ್ಲೇ ಇದ್ದ. ಇನ್ನು 6ನೇ ಆರೋಪ, ರೇಣುಕಾಸ್ವಾಮಿ ಸಾವಿನ ವಿಷಯವನ್ನು ದರ್ಶನ್ಗೆ ತಿಳಿಸಿದಂಥ ವ್ಯಕ್ತಿಗಳಲ್ಲಿ ಈತ ಪ್ರಮುಖ. ಅದರ ಜೊತೆಗೆ ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಗೌಡನನ್ನು ಪ್ರದೋಷ್ ಕರೆತಂದಿದ್ದ. ಆಕೆಯನ್ನು ಕರೆತಂದು ಆಕೆ ಕೂಡ ಹಲ್ಲೆ ಮಾಡಿದ್ಲು. ಚಪ್ಪಲಿಯಿಂದ ರೇಣುಕಾಸ್ವಾಮಿಯ ಕಪಾಳಕ್ಕೆ ಹೊಡೆದಿದ್ಲು. ಇನ್ನು 8ನೇ ಆರೋಪ, ಇಡೀ ಸಂಚಿನಲ್ಲಿ ಈತ ಸಕ್ರಿಯವಾಗಿ ಭಾಗಿಯಾಗಿದ್ದ ಅನ್ನುವಂಥದ್ದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವಂಥ ಅಂಶಗಳಿಂದಾನೇ ನಮಗೆ ಗೊತ್ತಾಗುತ್ತೆ. ಸೊ ಈ 8 ಗುರುತರ ಆರೋಪ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ A14 ಪ್ರದೋಷ್ ಮೇಲೆ ಇರುವಂಥದ್ದು. ಸೊ ಇವಿಷ್ಟು ಆರೋಪಗಳನ್ನು ಈಗ ಪ್ರದೋಷ್ ಹೊತ್ಕೊಂಡಿದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.